ನಮಸ್ತೆ ಫ್ರೆಂಡ್ಸ್, ಇವತ್ತು 11ನೇ ತಾರೀಕು, 11ನೇ ತಿಂಗಳು. ನಾನು ಹೇಳಿದ ಸಮಯದಲ್ಲಿ ಒಂದು ಪುಟ್ಟ ಕೆಲಸ ಮಾಡಿ ನೋಡಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಎಲ್ಲ ಇಷ್ಟಾರ್ಥ ಕೂಡ ನೆರವೇರುತ್ತೆ. 100ಗೆ 100% ನೆರವೇರುತ್ತೆ. ಇವತ್ತು ನೀವು ಮಿಸ್ ಮಾಡ್ಕೊಂಡ್ರಿ, ಉದಾಸೀನ ಮಾಡಿದ್ರಿ ಅಂತ ಹೇಳಿದರೆ ಇನ್ನೂ 1 ವರ್ಷ ಕಾಯಬೇಕು ಈ ದಿನ ಬರಲಿಕ್ಕೋಸ್ಕರ. ಆದ್ದರಿಂದ ಯಾರೂ ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೇನೆ. ಅದು ಏನು ಅಂತ ಹೇಳಿದರೆ ಇವತ್ತು ತಾರೀಕು 11ನೇ ತಾರೀಕು, ತಿಂಗಳು ಕೂಡ 11. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಬೆಳಗಿನ ಸಮಯ ಆಗಿ ಹೋಯಿತು, ನನ್ನ ವಿಡಿಯೋ ಅಪ್ಲೋಡ್ ಮಾಡೋದ್ರೊಳಗೆ ಆಗಿ ಹೋಗಿರುತ್ತೆ ಆಯಿತಾ. ರಾತ್ರಿಯ ಸಮಯದಲ್ಲಿ ನೀವು ಅಲಾರಾಮ್ ಇಟ್ಕೊಳ್ಬೇಕು. ಎಷ್ಟು ಗಂಟೆಗೆ ಅಲಾರಾಮ್ ಇಟ್ಕೊಳ್ಳಿ ಅಂತ ಹೇಳಿದರೆ 11:05ಕ್ಕೆ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ನಿಮಗೆ ಮುಂದೆ ಬರಬೇಕು, ನಿಮ್ಮ ಮಕ್ಕಳು ಮುಂದೆ ಬರಬೇಕು, ನಿಮ್ಮ ಯಜಮಾನರು ಮುಂದೆ ಬರಬೇಕು, ನಿಮ್ಮ ಆಸೆ ಎಲ್ಲ ನೆರವೇರಬೇಕು. ಇಷ್ಟು ವರ್ಷ ಕಷ್ಟಪಡ್ತಿದ್ದೀರಾ, ಇನ್ನಾದರೂ ನಿಮ್ಮ ಜೀವನ ಚೇಂಜ್ ಆಗಬೇಕು ಅಂತ ಹೇಳಿದರೆ ನೀವು ಈ ಕೆಲಸ ಮಾಡಲೇಬೇಕು ಆಯಿತಾ. ದಯವಿಟ್ಟು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇವತ್ತೊಂದು ಸ್ವಲ್ಪ ಹೊತ್ತು ಲೇಟಾಗಿ ನಿದ್ದೆ ಮಾಡಿದರೆ ಏನೂ ಕೂಡ ಆಗುವುದಿಲ್ಲ, ಭೂಮಿ ಪ್ರಳಯ ಆಗಿ ಹೋಗುವುದಿಲ್ಲ ಆಯಿತಾ. ಏನು ಮಾಡಿ ಅಂತ ಹೇಳಿದರೆ 11:05ಕ್ಕೆ ಅಲಾರಾಮ್ ಇಟ್ಕೊಳ್ಳಿ. ಅಲಾರಾಮ್ ಇಟ್ಕೊಂಡು ಏನು ಮಾಡಬೇಕು ಅಂತ ಹೇಳಿದರೆ, ಮನೆಯಿಂದ ಹೊರಗಡೆ ಬರಬೇಕು. ನೀವು ನಿಮ್ಮ ಮನೆ ಒಳಗಡೆ ಕೂತ್ಕೊಳ್ಳೋದು ಬೇಡ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಸ್ನಾನ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ. ಯಾಕಂತ ಹೇಳಿದರೆ ನೀವು ನಿದ್ದೆ ಮಾಡುವ ಸಮಯದಲ್ಲಿ ಜಾಸ್ತಿ ಜನ ಇದು ಸ್ನಾನ ಮಾಡೋದಿಲ್ಲ. ಆದರೆ ನೀವು ಲೈಟ್ ಬಣ್ಣದ ಬಟ್ಟೆ ಆಯಿತಾ, ಡಾರ್ಕ್ ಕಲರ್ ಬಟ್ಟೆ ಯಾವ ಕಾರಣಕ್ಕೂ ಕೂಡ ಹಾಕ್ಬಿಡಿ. ಲೈಟ್ ಕಲರ್ ಬಟ್ಟೆ, ಒಂದು ಬ್ಲೂ ಕಲರ್ ಮತ್ತು ಇದುಂಟಲ್ಲ ಯಾವುದು ಬ್ಲ್ಯಾಕ್ ಕಲರ್, ಅದನ್ನು ಬಿಟ್ಟು ಉಂಟಲ್ಲ ಬೇರೆ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಲೈಟ್ ಆಗಿರಬೇಕು. ತುಂಬ ಡಾರ್ಕ್ ಆಗಿರುವ ಬಟ್ಟೆಯನ್ನು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆ ಬಟ್ಟೆಯನ್ನು ಹಾಕ್ಕೊಂಡು ಏನು ಮಾಡಿ ಅಂತ ಹೇಳಿದರೆ, ಕರೆಕ್ಟು 11:05 ಆಗುವಾಗ ಉಂಟಲ್ಲ ಮನೆಯಿಂದ ಹೊರಗಡೆ ಹೋಗಿ. 11:11 ಆಗೋ ತನಕ ವೆಯ್ಟ್ ಮಾಡಿ ಆಯಿತಾ. 11:11 ಆಗೋ ತನಕ ಕಾದು ಕೂತ್ಕೊಳ್ಬೇಕು. ನಿಮಗೆ 11:11 ಆಗುತ್ತೆ ಅನ್ನುವಾಗ, ಅಂದರೆ 11:10 ಆಗ್ತದೆ ಅಂತ ಹೇಳುವಾಗ, 11:11ಕ್ಕೆ ಬರುತ್ತದೆ ಅಂತ ಹೇಳುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಎದುರುಗಡೆ ಚಂದ್ರ ಕಾಣಿಸ್ತಾನೆ ಆಯಿತಾ. ಇವತ್ತು ಚಂದ್ರ ಕಾಣಿಸ್ತಾನೆ. ನೀವೇನು ಮಾಡಿ, ಚಂದ್ರನನ್ನು ಒಂದು ಸಲ ನೋಡಿಕೊಂಡು ಆ ಸಮಯದಲ್ಲಿ ಕರೆಕ್ಟಾಗಿ ನೀವು ಎಂತೆಲ್ಲ ಹೇಳಬೇಕು ನೋಡಿ, ನಿಮ್ಮ ಮನಸ್ಸಿನಲ್ಲಿ ಎಂತೆಲ್ಲ ಆಸೆ ಉಂಟು ನೋಡಿ, ಅದೆಲ್ಲ ಫಸ್ಟೆಲ್ಲ ಎಂತೆಲ್ಲ ಕೇಳಬೇಕು ಎಲ್ಲ ಕೇಳ್ಕೊಂಡು ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ 1 ನಿಮಿಷದಲ್ಲಿ ನೀವು ಕೇಳಿ ಆಗಿರಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ, ಚಂದ್ರನನ್ನು ನೋಡಿಕೊಂಡು ಕೈ ಮುಗಿದು ಉಂಟಲ್ಲ ನಿಮ್ಮ ಎಲ್ಲ ಆಸೆಗಳನ್ನು 1 ನಿಮಿಷದಲ್ಲಿ ಎಲ್ಲ ಆಸೆಗಳನ್ನು ಹೇಳ್ಕೊಳ್ಳಿ. ಆವಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಏನೆಲ್ಲ ಆಸೆ ಉಂಟು ನೋಡಿ, ಅದೆಲ್ಲ ಆಸೆ ಈ ವರ್ಷದೊಳಗೆ ಆಯಿತಾ 11 ದಿನದೊಳಗೆ ಆಗುವ ಹಾಗೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತದೆ, ಯೂನಿವರ್ಸ್ ನಿಮಗೆ ಸಹಾಯ ಮಾಡ್ತದೆ. ನಿಮ್ಮ ಸಂದೇಶವನ್ನು ದೇವರ ಹತ್ತಿರ ತಗೊಂಡು ಹೋಗ್ತಾರೆ ಆಯಿತಾ. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದ್ರೆ, ಈ ಸಮಯವನ್ನು ಮಿಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡಿಕೊಳ್ಳಿ. ಇಷ್ಟು ಯಾಕೆಂತ ಹೇಳಿದ್ರೆ, ಕೈಯಲ್ಲಿ ತುಪ್ಪ ಹಿಡ್ಕೊಂಡು ಊರೆಲ್ಲ ಅಲಿಬಾರ್ದು. ಆದ್ದರಿಂದ ಈ ಸಮಯವನ್ನು ಯಾವತ್ತೂ ಕೂಡ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎರಡನೇದು ಕೆಲಸ ಏನು ಮಾಡಬೇಕು ಅಂತ ಹೇಳಿದರೆ, ಇವತ್ತು ನೀವು ಆಯಿತಾ, ನೀವು ಇಷ್ಟು ದಿವಸ ಏನು ಬೇಕಾದರೆ ಮಾಡ್ಕೊಂಡಿರಿ, ಇವತ್ತಿನಿಂದ ನಿಮ್ಮ ಜೀವನವನ್ನು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಆಯಿತಾ. ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ವಾಲ್ಪೇಪರಲ್ಲಿ, ಮೊಬೈಲ್ದು ವಾಲ್ಪೇಪರಲ್ಲಿ ಒಂದು ವೇಳೆ ದೇವರ ಫೋಟೋ ಇದ್ದರೆ ದಯವಿಟ್ಟು ಅದನ್ನು ತೆಗೆದು ಹಾಕಿ. ಯಾರ ಮೊಬೈಲ್ದು ವಾಲ್ಪೇಪರಲ್ಲಿ ದೇವರದ್ದು ಫೋಟೋ ಇರಲೇಬಾರ್ದು. ಯಾಕಂತ ಹೇಳಿದರೆ ತುಂಬ ಜನರಿಗೆ ಅಭ್ಯಾಸ ಇರ್ತದೆ. ಏನಂತ ಹೇಳಿದರೆ, ಊಟ ಮಾಡುವಾಗ ಕೂಡ ಮೊಬೈಲ್ ನೋಡುವ ಅಭ್ಯಾಸ ಇರ್ತದೆ. ಟಾಯ್ಲೆಟ್ಗೂ ಕೂಡ ಕೆಲವರು ತಗೊಂಡು ಹೋಗ್ತಾರೆ. ಗಂಡ ಹೆಂಡತಿ ಜೊತೆಯಲ್ಲೇ ಇರ್ತಾರೆ, ಅದ್ರ ಜೊತೆಗೆ ಮೊಬೈಲ್ ಅಲ್ಲಿ ಇರ್ತದೆ. ದಯವಿಟ್ಟು ವಾಲ್ಪೇಪರ್ನಲ್ಲಿ ಉಂಟಲ್ಲ ದೇವರದ್ದು ಫೋಟೋ ಅದಕ್ಕೆ ಹಾಕಿದರೆ ಇವತ್ತೇ ತೆಗೀರಿ. ಏನು ಫೋಟೋ ಹಾಕಬೇಕು ಅಂತ ಹೇಳಿದರೆ, ಸೂರ್ಯ ಉದಯಿಸ್ತಾನೆ ನೋಡಿ, ಸೂರ್ಯ ಮುಳುಗುವ ಫೋಟೋ ಯಾವ ಕಾರಣಕ್ಕೂ ಕೂಡ ಹಾಕಬೇಡಿ. ಸೂರ್ಯ ಉದಯಿಸುವ ಫೋಟೋ ನಿಮ್ಮ ವಾಲ್ಪೇಪರ್ನಲ್ಲಿ ಇರಲಿ. ಹಾಗೆ ಹಾಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ಪ್ರತಿ ಸಲ ನೀವು ಮೊಬೈಲ್ ನೋಡುವಾಗ ನಿಮಗೆ ಸೂರ್ಯ ಉದಯ ಆಗುವುದನ್ನು ನೀವು ನೋಡಲಿಕ್ಕೆ ಸಿಗ್ತದೆ ಆಯಿತಾ. ಆ ಫೋಟೋ ಒಂದು ಸಲ ನೀವು ನೋಡಿ, ಅದರಲ್ಲಿ ನಿಮಗೆ ಎಂತಾಗ್ತದೆ ಅಂತ ಹೇಳಿದರೆ, ನಿಮ್ಮ ಜೀವನ ಕೂಡ ಚೇಂಜ್ ಆಗ್ತದೆ ಅಂತ ಹೇಳ್ಕೊಂಡು ಫೀಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಯಿತಾ. ಸೂರ್ಯ ಉದಯಿಸುವ ಫೋಟೋವನ್ನು ನೋಡಿದರೆ ಆಯಿತಾ, ಅದು ಬೆಟ್ಟದ ಮಧ್ಯೆ ಬೇಕಾದರೆ ಉದಯಿಸುವ ಥರ ಇರಲಿ, ಅಥವಾ ಇದು ಏನು ಸಮುದ್ರದಲ್ಲಾಗಲಿ, ಬೇರೆ ಎಲ್ಲಾದರೂ ಉದಯಿಸೋ ಥರ ಇದ್ದರೆ ಆ ಥರದ್ದು ಫೋಟೋ ಹಾಕ್ಕೊಳ್ಳಿ. ಮುಳುಗುವ ಫೋಟೋ ಮಾತ್ರ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಇವಾಗ ನಿಮಗೆ ಬೇಕಾದರೆ ಗೂಗಲಲ್ಲಿ ಹೋಗಿ ಉಂಟಲ್ಲ, ಸನ್ರೈಸ್ ಫೋಟೋ ಅಂತ ಹೇಳ್ಕೊಂಡು ಹೇಳಿದರೆ ಉಂಟಲ್ಲ, ವಾಲ್ಪೇಪರಿಗೆ ಹಾಕಲಿಕ್ಕೆ ಅಂತ ಹೇಳ್ಕೊಂಡು ಬರೆದ್ರೆ ಉಂಟಲ್ಲ, ನಿಮಗೆ ಅದು ಬರ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ವಾಲ್ಪೇಪರ್ಗೆ ಹಾಕ್ಕೊಳ್ಬೋದು. ಎರಡನೇದು ಏನಂತ ಹೇಳಿದರೆ, ವಾಟ್ಸಪ್ದು DP ಇರುತ್ತಲ್ವ, ಆ DPಯಲ್ಲಿ ಕೂಡ ಹಾಗೆ ನಿಮ್ಮ ಫೋಟೋ ಆಗಲಿ ಅಥವಾ ನಿಮ್ಮ ಮಕ್ಕಳ ಫೋಟೋವನ್ನಾಗಲಿ ಹಾಕ್ಕೊಳ್ಳಿ. ಅಲ್ಲಿ ಕೂಡ ದೇವರ ಫೋಟೋ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಕೆಲವರು ಏನು ಮಾಡ್ತಾರಂತ ಹೇಳಿದರೆ, ಡಿಪ್ರೆಷನ್ಗೆ ಹೋದರೆ, ಯಾರಾದರೂ ಜಗಳ ಆಡಿದರೆ, ಏನಾದರೂ ಮಾಡಿದರೆ ಉಂಟಲ್ಲ, ಅದು DPನನ್ನು ತೆಗೆದು ಬಿಡ್ತಾರೆ ಆಯಿತಾ. ಏನೂ ಇರೋದಿಲ್ಲ, ಖಾಲಿ. ಹಾಗೆ ಮಾಡಲಿಕ್ಕೆ ಹೋಗ್ಬಿಡಿ. ಅದು ಕೂಡ ನಿಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಒಂದು ಮೊಬೈಲ್ ನೋಡಿ ಬರೀ ನಮಗೆ ಮಾತಾಡಲಿಕ್ಕೆ ಮಾತ್ರ ಯೂಸ್ ಆಗೋದಲ್ಲ,
ಆ ಮೊಬೈಲ್ ನೋಡಿ ನಂಬರ್ ನಮಗೆ ಒಬ್ಬರಿಂದ ಒಬ್ಬರಿಗೆ ಉಂಟಲ್ಲ ಕನೆಕ್ಟ್ ಆಗಲಿಕ್ಕೆ ಆಯ್ತಾ, ಅಂದರೆ ನಮ್ಮ ಸಂಬಂಧಿಕರಾಗಲಿ ನಮ್ಮ ಫ್ರೆಂಡ್ಸ್ಗಳಾಗಲಿ ಯಾರ ಜೊತೆಗಾದರೂ ಕನೆಕ್ಟ್ ಆಗಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಎರಡನೇದು ನಮ್ಮ ಬ್ಯಾಂಕ್ದು ಅಕೌಂಟು ಕೂಡ ಉಂಟಲ್ಲ ಮೊಬೈಲ್ ನಂಬರ್ ಜೊತೆಗೇ ಅಟ್ಯಾಚ್ ಆಗಿರುತ್ತೆ. ಎಲ್ಲರಿಗೂ ಗೊತ್ತುಂಟು, ನಿಮ್ಮ ಮೊಬೈಲ್ ನಿಮ್ಮ ಹತ್ರ ಗೂಗಲ್ ಪೇ ಉಂಟು ಅಂತ ಹೇಳಿದ್ರೆ ಆ ನಂಬರಲ್ಲಿ ಬ್ಯಾಂಕ್ದು ಅಕೌಂಟ್ ನಡೀತಾ ಉಂಟು, ನಿಮ್ಮ ಹಣ ಎಲ್ಲ ಬರ್ತಾ ಉಂಟು ಅಂತ ಹೇಳ್ಕೊಂಡು ಅರ್ಥ. ಆವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಆಗಿರುವ, ನೀವು ಎಷ್ಟು ಚಂದ ತೆಗಿಲಿಕ್ಕೆ ಆಗ್ತದೆ ನೋಡಿ ಫೋಟೋ, ಅಷ್ಟು ಚಂದ ತೆಗೆದು ಫೋಟೋ ನಿಮ್ಮ DPಗೆ ಹಾಕ್ಕೊಳ್ಳಿ. ಇಲ್ಲ ನಿಮ್ಮ ಮಕ್ಕಳದು ಫೋಟೋ ಹಾಕಿ, ದೇವರ ಫೋಟೋ ಹಾಕಲಿಕ್ಕೆ ಹೋಗಬೇಡಿ, ಬೇರೆ ಯಾವುದು ಫೋಟೋ ಹಾಕಲಿಕ್ಕೆ ಹೋಗಬೇಡಿ, ಮತ್ತು ಖಾಲಿ ಅಂತೂ ಬಿಡಲಿಕ್ಕೆ ಹೋಗಬೇಡಿ. ಮೂರನೇದು ಏನಂತ ಹೇಳಿದರೆ, ತುಂಬ ಜನ ಹೇಳ್ತಾರೆ ಏನಂತ ಹೇಳಿದರೆ ನಾವು ಫೋಟೋದಲ್ಲಿ ಚಂದ ಕಾಣಿಸೋದಿಲ್ಲ, ನಿಜವಾಗಿ ಚಂದ ಇದ್ದೇವೆ, ಫೋಟೋದಲ್ಲಿ ನಾವು ಚಂದ ಬರೋದಿಲ್ಲ ಅಂತ. ಹಾಗೆ ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ಇದ್ದರೆ, ಅಂದರೆ ನೀವು ಫೋಟೋಕ್ಕಿಂತ ನಿಜವಾಗಿ ಚಂದ ಕಾಣಿಸ್ತೀರಾ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿದ್ದರೆ ನಿಜವಾಗಿ ಉಂಟಲ್ಲ ನೀವು ತುಂಬ ಸ್ಟ್ರಾಂಗ್ ಮೈಂಡ್ ಅಂತ ಹೇಳ್ಕೊಂಡು ಅರ್ಥ. ನಿಮ್ಮನ್ನು ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಅರ್ಥ. ನಿಮಗೆ ಉಂಟಲ್ಲ ಆ ಯೂನಿವರ್ಸ್ದೇ ಸಪೋರ್ಟ್ ಉಂಟು ಅಂತ ಹೇಳ್ಕೊಂಡು ಅರ್ಥ. ನೀವು ತುಂಬ ಜನ ನೋಡಲಿಕ್ಕೆ ಏನು ಕೂಡ ಚಂದ ಇರುವುದಿಲ್ಲ, ಆದರೆ ಫೋಟೋದಲ್ಲಿ ಮಾತ್ರ ಚಂದ ಬರ್ತಾರೆ ಆಯಿತಾ. ಇನ್ನೊಬ್ಬರು ಕೆಲವರನ್ನು ನೋಡಲಿಕ್ಕೆ ಎದುರುಗಡೆ ನೋಡುವಾಗ ಚಂದ ಇರ್ತಾರೆ, ಆದರೆ ಇದು ಫೋಟೋದಲ್ಲಿ ಅವರು ಚಂದ ಕಾಣಿಸಿಲ್ಲ ಅಂತ ಹೇಳ್ಕೊಂಡು ನೀವು ಟೆನ್ಷನ್ ಮಾಡೋದು ಬೇಡ. ನಿಮಗೆ ಉಂಟಲ್ಲ ದೇವರದ್ದು ಶಕ್ತಿ ಉಂಟು, ಮತ್ತು ಯೂನಿವರ್ಸ್ ಕೂಡ ಸಪೋರ್ಟ್ ಉಂಟು, ನಿಮ್ಮ ಹತ್ರ ಉಂಟಲ್ಲ ಸ್ಟ್ರಾಂಗ್. ನಿಮಗೆ ಯಾರು ಬಂದರೂ ಕೂಡ ನಿಮ್ಮನ್ನು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಅದ್ರದ್ದು ಅರ್ಥ ಅಂತ ಹೇಳ್ಕೊಂಡು ಬರುತ್ತೆ. ಇವಾಗ ಮೂರನೇದು ಏನು ಕೆಲಸ ಮಾಡಬೇಕು ಇವತ್ತಿಂದ ಅಂತ ಹೇಳಿದರೆ, ನಿಮಗೆ ಡ್ರೀಮ್ ಇರ್ತದೆ ಆಯಿತಾ, ನಿಮಗೆ ಆಸೆ ಇರ್ತದೆ ಮುಂದೆ ನಾನು ಜೀವನದಲ್ಲಿ ಅದಾಗಬೇಕು ಇದೇ ಆಗಬೇಕು ಅಂತ ಹೇಳ್ಕೊಂಡು. ಅದನ್ನೆಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸ್ಟೇಟಸಲ್ಲಿ ಹಾಕಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ನಾನು ಒಂದು ದೊಡ್ಡ ಜ್ಯೋತಿಷಿದು ಒಂದು ವಿಡಿಯೋ ನೋಡಿದ್ದೆ ಆಯಿತಾ, ಹಿಂದಿಯಲ್ಲಿ ನೋಡಿದ್ದೆ. ಅದರಲ್ಲಿ ಅವ್ರು ಹೇಳಿದ್ರು ಏನಂತ ಹೇಳಿದ್ರೆ, ನಮ್ಮ ಡ್ರೀಮ್ಗಳು ನಮ್ಮ ಆಸೆ ಉಂಟಲ್ಲ ಅದನ್ನೆಲ್ಲ ನಾವು ಸ್ಟೇಟಸಲ್ಲಿ ಹಾಕಬೇಕು. ಮತ್ತು ನಾವು ಏನೆಲ್ಲ ಸಾಧನೆ ಮಾಡಿದ್ದೇವೆ, ನಮಗೆ ಏನೆಲ್ಲ ಆಗಿದೆ ನೋಡಿ, ನಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಉಂಟು ನೋಡಿ, ಅದನ್ನೆಲ್ಲ ಸ್ಟೇಟಸಲ್ಲಿ ಹಾಕಬೇಕು ಅಂತ. ಹೊರಗಡೆ ತಿರುಗಾಡಲಿಕ್ಕೆ ಹೋಗಿದ್ದು, ಹಣ ಸಿಕ್ಕಿದ್ದು, ನಿಮ್ಮ ಹತ್ರ ಹಣ ಇರೋದು, ಅದನ್ನೆಲ್ಲ ಸ್ಟೇಟಸ್ಗೆ ಹಾಕಲಿಕ್ಕೆ ಹೋಗಬೇಡಿ ಆಯಿತಾ. ಅಂದರೆ ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಉಂಟಲ್ಲ ಅದನ್ನು ಹೊಡಿಲಿಕ್ಕೆ ಒಂದು ಮನುಷ್ಯರ ಕಣ್ಣು ಸಾಕಾಗ್ತದೆ. ನೀವು ಮಾಡುವ ಸಾಧನೆ ಆಯಿತಾ, ನಿಮ್ಮನ್ನು ಚೀಪಾಗಿ ನೋಡಿರ್ತಾರೆ ನೋಡಿ, ಅವ್ರ ಎದುರುಗಡೆ ನಿಮ್ಮ ಸಾಧನೆಯನ್ನು ತೋರಿಸ್ಕೊಳ್ಬೇಕಾದ್ರೆ ನೀವು ಸ್ಟೇಟಸ್ ಹಾಕಲೇಬೇಕು. ಹಾಕದಿದ್ರೆ ಹೇಗೆ ಗೊತ್ತಾಗ್ತದಲ್ವಾ. ನಿಮ್ಮ ರಿಲೇಟಿವ್ಸ್ಗಳನ್ನೆಲ್ಲ ಬ್ಲಾಕ್ ಮಾಡಿ ಇಟ್ಕೊಳ್ಬೇಡಿ ಆಯಿತಾ. ಎಲ್ಲರನ್ನು ಬ್ಲಾಕ್ ಆಗಿದ್ದರೆ ಉಂಟಲ್ಲ ಇಷ್ಟು ದಿವಸ ಎಲ್ಲರನ್ನು ಅನ್ಬ್ಲಾಕ್ ಮಾಡಿ, ಎಲ್ಲರೂ ಕೂಡ ನಿಮ್ಮ ವಾಟ್ಸಪ್ ಸ್ಟೇಟಸ್ ನೋಡಿದ ಕೂಡಲೇ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ, ಅಂದರೆ ಒಬ್ಬರು ನೋಡಿದರೆ ಸಾಕಾಗ್ತದೆ, ಆ ಫೋಟೋ ಉಂಟಲ್ಲ ಅಥವಾ ವಿಡಿಯೋ ಉಂಟಲ್ಲ ಅದು ಇಡೀ ಫ್ಯಾಮಿಲಿಯವರಿಗೆ ಒಬ್ಬರೇ ಕಳಿಸ್ತಾರೆ. ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಒಬ್ಬರು ನೋಡುವ ಹಾಗೆ ಆದರೂ ನೀವು ಇಟ್ಕೊಳ್ಳಿ. ನಿಮಗೆ ಎಣಿಸ್ಬೋದು ಆಯಿತಾ, ನಾವು ಆ ಥರದ್ದೆಲ್ಲ ಫೋಟೋ ಹಾಕಿದರೆ ಉಂಟಲ್ಲ ನಮಗೆ ಇದು ಕೆಟ್ಟ ದೃಷ್ಟಿ ಬೀಳ್ಬೋದು, ಅಥವಾ ಅವರು ಕೆಟ್ಟ ದೃಷ್ಟಿ ಹಾಕ್ಬೋದು, ಕೆಟ್ಟ ಕಣ್ಣು ಹಾಕ್ಬೋದು, ಅದರ ನಂತರ ಆಮೇಲೆ ನಮ್ಮದು ಜೀವನ ಹಾಳಾಗ್ತದೆ ಆಯಿತಾ. ನಾವು ಸ್ಟೇಟಸ್ ಹಾಕಿದ ನಂತರ ಉಂಟಲ್ಲ ಎಲ್ಲರೂ ನೋಡಿದ ಕೂಡಲೇ ಹೀಗೆ ಆಯಿತು ಅಂತ ಹೇಳ್ಕೊಂಡು ಎಣಿಸುವವರು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಏನೇ ಕೆಲಸ ಮಾಡಿದರೂ ಕೂಡ ಆ ಸ್ಟೇಟಸ್ ಹಾಕೋದಕ್ಕಿಂತ ಮುಂಚೆ ನೀವು ಏನೇ ಕೆಲಸ ಬೇಕಾದರೂ ಮಾಡಲಿ, ಅದರಲ್ಲಿ ನೀವು ಜಯರಾಗಿದ್ದೀರಾ, ನೀವು ವಿನ್ ಆಗಿದ್ದೀರಾ ಆಯಿತಾ, ನಿಮಗೆ ಏನಾದರೂ ಅದರಿಂದ ಆಗಿದೆ ಅಂತ ಹೇಳ್ಕೊಂಡು ಆದರೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಈಶ್ವರನ ಹತ್ರ ನೀವು ಹೇಳ್ಕೊಳ್ಬೇಕು ಆಯಿತಾ. ಶಿವನ ಎದುರುಗಡೆ ಯಾರು ಕೂಡ ನಿಲ್ಲಲ್ಲ ಆಯಿತಾ, ಯಾರು ಕೂಡ ನಿಲ್ಲಿಕ್ಕಾಗೋದಿಲ್ಲ. ನೀವು ಏನು ಮಾಡಬೇಕು ಅಂತ ಹೇಳಿದರೆ ಒಂದು ಸಲ ಕಣ್ಣು ಮುಚ್ಕೊಂಡು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ನನ್ನ ಸಾಧನೆ ಅಲ್ಲ ನಿನ್ನ ಸಾಧನೆ ಅಂತ ಹೇಳ್ಕೊಂಡು ದೇವರ ಹತ್ರ ಹೇಳಿ, ನಂದು ಯಾವುದು ಕೂಡ ಇಲ್ಲ ಈ ಕೆಲಸದಲ್ಲಿ, ನಂದು ಯಾವುದು ಕೂಡ ಸಾಧನೆ ಇಲ್ಲ, ನಂದು 1% ಕೂಡ ನಂದು ಇದರಲ್ಲಿ ಇಲ್ಲ, ಎಲ್ಲ ಕೂಡ ನೀನು ಮಾಡಿಸಿದ್ದು ನಾನು ಮಾಡಿದೆ ಅಂತ ಹೇಳ್ಕೊಂಡು ನೀವು ಒಂದು ಸಲ ಶಿವನ ಹತ್ರ ಹೇಳ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ಯಾರಾದರೂ ಉಂಟಲ್ಲ ನೀವು ಆ ಥರ ಮಾಡಿ ಎಣಿಸ್ಕೊಂಡಂದ್ರೆ ಆವಾಗ ದೇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಶಿವ ಅವರದ್ದು ಕೆಲಸ ಅಲ್ಲ, ಅದು ಅವರ ಸಾಧನೆ ಅಲ್ವಾ, ಅದು ನೀವು ನಿಮ್ಮ ಹತ್ರ ಆಟಾಡಿಸಿದಷ್ಟೇ, ಒಂದು ಗೊಂಬೆ ಥರ ನಿಮ್ಮ ಹತ್ರ ದೇವರು ಆಟಾಡಿಸಿದ್ದಾರೆ ಅಷ್ಟೇ ಅಲ್ವಾ. ನೀವು ಏನು ಮಾಡಿ ಅಂತ ಹೇಳಿದ್ರೆ ಹಾಗೆ ಎಣಿಸ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಶಿವನೇ ನಿಮಗೆ ರಕ್ಷಣೆಗೆ ನಿಲ್ತಾರೆ, ಈಶ್ವರನೇ ನಿಮ್ಮ ರಕ್ಷಣೆಗೆ ನಿಲ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಮೇಲೆ ನೀವು ಸ್ಟೇಟಸ್ ಹಾಕುವಾಗ ಉಂಟಲ್ಲ ಒಂದು ಡೆವಿಲ್ ಐ ಹಾಕುವುದನ್ನು ಮರಿಬೇಡಿ. ಅದರಲ್ಲಿ ಇಮೋಜಿ ಎಲ್ಲ ಇರ್ತದೆ ನೋಡಿ, ಅದರಲ್ಲಿ ಡೆವಿಲ್ ಐ ಸಿಗ್ತದೆ ಬ್ಲೂ ಕಲರಲ್ಲಿ ರೌಂಡ್ ಆಗಿ, ಅದರ ಮಧ್ಯೆ ಒಂದು ಬ್ಲ್ಯಾಕ್ ಕಲರಲ್ಲಿ ನಿಮಗೆ ಡೆವಿಲ್ ಐ ಸಿಗ್ತದೆ, ಅದನ್ನು ಹಾಕಿ. ಅದರ ನಂತರ ಯಾರೇ ನಿಮಗೆ ಕೆಟ್ಟದ್ದು ಬಯಸಲಿ, ಯಾರೇ ನಿಮಗೆ ದೃಷ್ಟಿ ಹಾಕಲಿ, ಅಂಥವರಿಗೆ ಉಂಟಲ್ಲ ಶಿವನೇ ನೋಡ್ಕೊಳ್ತಾರೆ, ನೀವು ಏನು ಮಾಡಬೇಕಂತ ಇಲ್ಲ ಆಯಿತಾ. ಶಿವನೇ ನಿಮ್ಮ ಸಪೋರ್ಟಿಗೆ ನಿಂತಿದ್ದಾರೆ. ಯಾಕಂತ ಹೇಳಿದ್ರೆ ನೀವೇ ಹೇಳಿದ್ರಲ್ಲ, ಇಲ್ಲಿ ನಂದು ಎಂತ ಇಲ್ಲ ಎಲ್ಲದೂ ಕೂಡ ನಿಂದೆ ಅಂತ ಹೇಳ್ಕೊಂಡು ದೇವರ ಹತ್ರ. ಅವನೇ ಅವರು ಕಣ್ಣು ಹಾಕಿದವರಿಗೆ ಎಂತ ಮಾಡಬೇಕು ನೋಡಿ, ಅದು ದೇವರಿಗೆ ಗೊತ್ತುಂಟು, ಅದನ್ನು ಅವರು ಮಾಡ್ತಾರೆ. ಮತ್ತು ಇವತ್ತಿಂದ ಆದಷ್ಟು ಉಂಟಲ್ಲ ಒಳ್ಳೆಯ ಬಟ್ಟೆಯನ್ನು ಹಾಕ್ಕೊಳ್ಳಿ ಆಯಿತಾ. ಗಲೀಜಾಗಿರುವ ಬಟ್ಟೆ ಯಾವ ಕಾರಣಕ್ಕೂ ಹಾಕಬೇಡಿ. ನೀವು ಗಲೀಜಾಗಿರುವ ಬಟ್ಟೆಯನ್ನು ಹಾಕ್ಕೊಂಡ್ರೆ
ಅದು ನಿಮ್ಮ ಜೀವನವನ್ನು ಕೂಡ ಗಲೀಜು ಮಾಡುತ್ತೆ. ಆದ್ದರಿಂದ ಹಳೆಯ ಬಟ್ಟೆ ಆದರೂ ಕೂಡ ಪರವಾಗಿಲ್ಲ, ಹರಿದೋಗಿರುವ ಬಟ್ಟೆ ಹಾಕಬೇಡಿ, ಮತ್ತು ಗಲೀಜಾಗಿರುವ ಬಟ್ಟೆಯನ್ನು ಹಾಕ್ಕೊಳ್ಬೇಡಿ. ಮತ್ತು ಎರಡನೇದು ಏನಂತ ಹೇಳಿದರೆ, ನಿಮಗೆ ಎಷ್ಟು ಕ್ಲೀನ್ ಮಾಡಲಿಕ್ಕೆ ಆಗ್ತದೆ ನೋಡಿ ಅಷ್ಟು ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಚಿಕ್ಕ ಮನೆ ಆದರೂ ಕೂಡ ಪರವಾಗಿಲ್ಲ, ಎಷ್ಟು ಕ್ಲೀನ್ ಆಗ್ತದೆ ನೋಡಿ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಮತ್ತು ಎಷ್ಟು ಮನೆ ಚೆಂದ ಮಾಡಿ ಇಟ್ಕೊಳ್ಳಿಕ್ಕೆ ಆಗ್ತದೆ ನೋಡಿ. ನಿಮಗೆ ಒಂದು 2 ಗಂಟೆ ಆದರೂ ಸಮಯ ಇರುವುದಿಲ್ವ? ಪ್ರತಿಯೊಬ್ಬರಿಗೂ ಕೂಡ ಒಂದು 2 ಗಂಟೆ ಆದರೂ ಫ್ರೀ ಇರ್ತಾರೆ. ಬಿಗ್ ಬಾಸ್ ನೋಡಲಿಕ್ಕೆ ಟೈಮ್ ಉಂಟಂತೆ, ನಮ್ಮ ಮನೆ ಚೆಂದ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ವಾ? ಇರ್ತದೆ ಆಯಿತಾ. ನೀವೇನು ಮಾಡಿ ಅಂತ ಹೇಳಿದರೆ, ನಿಮ್ಮ ಮನೆಗೆ ಆದಷ್ಟು ಎಂತಾದರೂ ಚಂದದ ಐಟಮ್ ತಂದಿರೋದು ಅಥವಾ ಏನಾದರೂ ಚಂದ ಕಾಣಿಸುವ ಹಾಗೆ ಮಾಡೋದು, ಆ ಥರದ್ದೆಲ್ಲ ಮಾಡಿ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಬಂದರೆ ಅದೆಲ್ಲ ಮಾಡಿ ಮನೆ ಆದಷ್ಟು ಚೆಂದಾಗಿ ಕಾಣಿಸುವ ಹಾಗೆ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಮತ್ತು ನೀವು ಕೂಡ ಆಯಿತಾ ಆದಷ್ಟು ಮನೆಯಲ್ಲಿ ಕೂತ್ಕೊಂಡಿದ್ರು ಕೂಡ ಎಷ್ಟು ಚೆಂದ ಮಾಡಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನೋಡಿ. ನಿಮ್ಮನ್ನು ನೀವು ಅಷ್ಟು ಚೆಂದ ಮಾಡಿ ಇಟ್ಕೊಳ್ಳಿ. ತಲೆ ಚೆಂದ ಮಾಡಿ ಬಾಚ್ಕೊಳ್ಳಿ ಆಯಿತಾ, ಕುಂಕುಮ ಇಟ್ಕೊಳ್ಳಿ. ಆಮೇಲೆ ನಿಮಗೆ ಹೇಗೆ ಚೆಂದ ಕಾಣಿಸ್ಲಿಕ್ಕೆ ಯಾವ ರೀತಿ ಇಷ್ಟ ಉಂಟು ನೋಡಿ ಆ ರೀತಿಯಲ್ಲಿ ಇರಿ. ಮತ್ತು ನೈಟಿ ಹಾಕ್ಕೊಂಡು ಇಡೀ ದಿನ ನೈಟಿ ಹಾಕ್ಕೊಂಡಿರ್ಬೇಡಿ, ರಾತ್ರಿ ಮಲಗುವಾಗ ಮಾತ್ರ ನೈಟಿ ಹಾಕಿ, ಬೇರೆ ಸಮಯದಲ್ಲೆಲ್ಲ ಟಾಪ್ ಆಗಲಿ ಸೀರೆ ಉಟ್ಕೊಳ್ಳಿ ಆಯಿತಾ. ನೀವು ಎಷ್ಟು ಚೆಂದ ಕಾಣಿಸ್ತೀರಾ, ನಿಮ್ಮ ಮನೆ ಎಷ್ಟು ಚೆಂದ ಕಾಣಿಸ್ತದೆ ಆಯಿತಾ. ನೀವು ಉಂಟಲ್ಲ, ನಿಮ್ಮ ವರ್ತನೆ ದಿನ ಅಳುವ ಬುದ್ಧಿ ಇದ್ದರೆ, ದಿನ ಜಗಳ ಮಾಡುವ ಬುದ್ಧಿ ಇದ್ದರೆ ಉಂಟಲ್ಲ, ಅದು ಬುದ್ಧಿ ಕೂಡ ಬಿಡಿ ಆಯಿತಾ. ಹೆಣ್ಣು ಮಕ್ಕಳು ಆಗಲಿ ಗಂಡು ಮಕ್ಕಳಾಗಲಿ, ನಿಮ್ಮ ಮನೆದು ಜಗಳ ಆಗಲಿ ಅಥವಾ ನಿಮ್ಮ ವಾಯ್ಸ್ ಆಗಲಿ, ಅಂದರೆ ನಿಮ್ಮದು ಕಿರ್ಚಾಟ ನಿಮ್ಮ ಮನೆ ಒಳಗಡೆ ಇರಬೇಕು, ಬಿಟ್ಟರೆ ಹೊರಗಡೆ ಕೇಳಿಸ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆ ಒಳಗಡೆ ಕೂಡ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ನೋಡಿ ನಿಮಗೆ ಜಗಳ, ಅಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತೇನು ಮಾಡಬೇಕು ಅಂತ ಹೇಳಿದರೆ, ಆದಷ್ಟು ಹೆಣ್ಣು ಮಕ್ಕಳು ನಿಮಗೆ ಎಷ್ಟು ಬೇಜಾರಿದ್ರು ಕೂಡ ನಗ್ತಾ ಇರಲಿಕ್ಕೆ ಟ್ರೈ ಮಾಡಿ. ನೀವು ನಕ್ಕಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಏಜ್ ಕೂಡ ಚಿಕ್ಕದು ಕಾಣಿಸ್ತದೆ, ಮತ್ತು ನೀವು ಕೂಡ ಚೆಂದ ಕಾಣಿಸ್ತೀರ ಆಯಿತಾ. ಮತ್ತು ಮಹಾಲಕ್ಷ್ಮಿಗೆ ಕೂಡ ನೀವು ಇಷ್ಟ ಆಗ್ತೀರಾ. ಯಾವ ಜಾಗದಲ್ಲಿ ನೋಡಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಇದೆ ನೋಡಿ, ಅಂತಹ ಜಾಗದಲ್ಲಿ ಮಹಾಲಕ್ಷ್ಮಿ ಯಾವತ್ತೂ ಕೂಡ ಮನೆಯಿಂದ ಹೊರಗಡೆ ಹೋಗುವುದಿಲ್ಲ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ, ಅಂತಹ ಮನೆಯಲ್ಲಿ ಯಾವ ಕಾರಣಕ್ಕೂ ಕೂಡ ಮಹಾಲಕ್ಷ್ಮಿ ನಿಲ್ಲುವುದಿಲ್ಲ. ಆದ್ದರಿಂದ ಉಂಟಲ್ಲ, ನೀವೇನು ಮಾಡಿ ಅಂತ ಹೇಳಿದರೆ, ಕಣ್ಣೀರು ಹಾಕಲಿಕ್ಕೆ ಹೋಗಬೇಡಿ. ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಬೇರೆಯವರು ಬಂದು ಹೆಣ್ಣು ಮಕ್ಕಳು ಆಯಿತಾ, ಬೇರೆ ಹೆಣ್ಣು ಮಕ್ಕಳು ಬಂದು ಕಣ್ಣೀರು ಹಾಕಲಿಕ್ಕೆ ಕೂಡ ಬಿಡಬೇಡಿ. ಮೂರನೇದು ಏನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಉಂಟಲ್ಲ ಯಾವತ್ತು ಪಾಸಿಟಿವ್ ಆಗಿ ಮಾತಾಡಿ ಆಯಿತಾ. ನಮ್ಮ ಹತ್ರ ಹಣ ಬರ್ತದೆ, ನಾನು ಶ್ರೀಮಂತರಾಗ್ತೇನೆ, 4 ಜನ ಅವರೆಂತ ಕಾರ್ ತಗೊಂಡು ಶೋ ಮಾಡೋದು, ನಾನು ಕೂಡ ಕಾರ್ ತಗೊಳ್ತೇನೆ. ಅವನೆಂತ ಮನೆ ಕಟ್ಟಿ ಶೋ ಮಾಡೋದು, ನಾನು ಕೂಡ ಮನೆ ಕಟ್ತೇನೆ, ನಾನು ಕೂಡ ಅದನ್ನ ತಗೊಳ್ತೇನೆ, ಇದನ್ನ ತಗೊಳ್ತೇನೆ ಅಂತ ಹೇಳ್ಕೊಂಡು ಪಾಸಿಟಿವ್ ಎಲ್ಲ ಕಡೆ ನೀವು ಮನೆಯಲ್ಲಿ ಉಂಟಲ್ಲ ಒಳ್ಳೆಯದೇ ಮಾತಾಡಿ. ಎಲ್ಲರೂ ಕೂಡ ಯಾವ ಮನಸ್ಸಿನ ಮೂಲೆಯಲ್ಲಿ ಕೂಡ ಉಂಟಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ ಆಯಿತಾ, ಅವರು ದೊಡ್ಡ ಮನೆ ಕಟ್ತಿದ್ದಾನೆ ಅಂತ ಹೇಳ್ಕೊಂಡು ನಾವು ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ, ನಾವು ಹೊಟ್ಟೆ ಕಿಚ್ಚು ಪಟ್ಕೊಂಡೇ ಇರಬೇಕಾಗ್ತದೆ ಸಾಯೋ ತನಕ. ಅದ್ರ ಬದಲು ಅವನು ಕಟ್ಟಿದ್ದಾನಲ್ಲ, ಅವನಕ್ಕಿಂತ ಒಂದು ಜಾಸ್ತಿ ದೊಡ್ಡ ಮನೆಯೇ ನಾನೇ ಕಟ್ತೇನೆ, ಒಂದು ಫ್ಲೋರ್ ಜಾಸ್ತಿ ಅಂತ ಹೇಳ್ಕೊಂಡು ನೀವು ಎಣಿಸ್ಕೊಳ್ಳಿ. ಅಷ್ಟು ದೊಡ್ಡ ಮನೆ ಕಟ್ಟಲಿಕ್ಕೆ ಆಗಲಿಲ್ಲದಿದ್ರೂ ಕೂಡ ಯೂನಿವರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಚಿಕ್ಕ ಮನೆ ಕಟ್ಟಲಿಕ್ಕಾದರೂ ನಿಮಗೆ ಯೋಗ್ಯತೆ ಕೊಡ್ತಾರೆ. ಮತ್ತೆ ಉಂಟಲ್ಲ ಹಣ ಕೂಡ ಹಾಗೆ, ನಮ್ಮ ಹತ್ರ ಹಣ ಇಲ್ಲ, ನಾವು ಬಡವರು ಅಂತ ಹೇಳ್ಕೊಂಡು ಯಾವ ಕಾರಣಕ್ಕೂ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. ನನ್ನ ಹತ್ರ ಹಣ ಉಂಟು, ನಾನು ಶ್ರೀಮಂತರೆ, ಬಡವರಂತ ಯಾರು ಹೇಳಿದ್ದು? ನನ್ನ ಹತ್ರ ಮೈ ತುಂಬ ನಾನು ಬಟ್ಟೆ ಹಾಕೊಳ್ತೇನೆ, 3 ಹೊತ್ತು ಊಟ ಮಾಡ್ತೇನೆ, ಮತ್ತು ನನಗೆ ಬೇಕಾದ ಕಡೆ ಎಲ್ಲ ಹೋಗ್ತೇನೆ, ಮತ್ತು ನಾನು ಎಂಥ ಬಡವರಲ್ಲ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿ ನೀವು ಎಣಿಸ್ಕೊಳ್ತಾ ಹೋಗಿ. ಆವಾಗ ಉಂಟಲ್ಲ ಯೂನಿವರ್ಸ್ ಕೂಡ ನಿಮಗೆ ಬಡತನದಿಂದ ಮೇಲೆ ಬರಲಿಕ್ಕೆ ಯಾವುದಾದರೂ ಒಂದು ಮಾರ್ಗವನ್ನು ನಿಮಗೆ ಕೊಡ್ತಾರೆ ಆಯಿತಾ. ತುಂಬ ಜನ ಎಣಿಸ್ಕೊಂಡಿರ್ಬೋದು ಏನಂತ ಹೇಳಿದ್ರೆ, ಯೂನಿವರ್ಸ್ ಅದೆಲ್ಲ ಸುಳ್ಳು ಅಂತ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದು 100% ನಿಜ ಆಯಿತಾ. ನೀವು ನಿಮ್ಮ ಮನಸ್ಸಿನಲ್ಲಿ ಎಣಿಸ್ಕೊಂಡುಂಟಲ್ಲ ಆ ಆಸೆಯನ್ನು ಬೇಡ್ಕೊಂಡ್ರೆ, ನಾನು ಬೇಕಾದರೆ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೇನೆ ಬೇಕಾದರೆ ಆಯಿತಾ, ನನಗೇನೂ ಇಲ್ಲ. ಏನಂತ ಹೇಳಿದರೆ, ನನಗೆ ಯೂಟ್ಯೂಬ್ ಬಿಟ್ಟು ಬೇರೆ ಕಡೆಯಿಂದ ಅದು ಅಂದರೆ ಯೂಟ್ಯೂಬಲ್ಲೇ, ಆದರೆ ನಾನು ಮಾಡಿದ ವೀಡಿಯೋಕ್ಕಲ್ಲ ಆಯಿತಾ. ಹೀಗೆ ನನಗೆ ಅಂತ ಹೇಳ್ಕೊಂಡು ನಾನು ಕಷ್ಟಪಟ್ಟು ವಿಡಿಯೋ ಮಾಡಿದ್ದಕ್ಕೆ ಉಂಟಲ್ಲ, ನನಗೆ ಒಂದು ಪ್ರತಿಫಲವಾಗಿ ಒಂದು ಸಣ್ಣ ಅಮೌಂಟನ್ನು ಕೊಟ್ಟಿದ್ದಾರೆ ಆಯಿತಾ. ಆದ್ದರಿಂದ ನಾನು ಹೇಳ್ತಿರೋದು ಏನಂತ ಹೇಳಿದರೆ, ನಾನು ಹೇಳಿದ ಹಾಗೆ ಮಾಡಿದ್ರೆ ಉಂಟಲ್ಲ ನಿಮಗೂ ಕೂಡ ಹಾಗೆ ಆಯಿತಾ. ನಾನು ಹೇಳಿದೆ ನೋಡಿ, ಅಕಸ್ಮಾತ್ ಆಗಿ ಎಲ್ಲಿಂದಾದರೂ ಹಣ ಬರುತ್ತೆ ಅಂತ ಹೇಳ್ಕೊಂಡು ನಾನು ಕನಸಲ್ಲಿ ಕೂಡ ಎಣಿಸ್ಕೊಂಡಿರಲಿಲ್ಲ. ಯೂಟ್ಯೂಬಲ್ಲಿ ಹಣ ಬರೋದು ಎಲ್ಲರಿಗೂ ಬರ್ತದೆ, ಯಾರು ವೀಡಿಯೋ ಮಾಡ್ತಾರೆ ಆ ವೀಡಿಯೋಕ್ಕೆ ತಕ್ಕಂತೆ ಹಣ ಬರ್ತದೆ. ಇದು ಯೂಟ್ಯೂಬ್ ಬಿಟ್ಟು ಆದರೂ ಕೂಡ ಯೂಟ್ಯೂಬಲ್ಲೇ ನನಗೆ ಹಣ ಸಿಕ್ಕಿದೆ ಆಯಿತಾ. ಅದು ನನ್ನ ಪೇಮೆಂಟ್ ಅಲ್ಲ, ಪ್ರತಿ ತಿಂಗಳು ಬರ್ತದೆ ನೋಡಿ, ಆ ಪೇಮೆಂಟ್ ಅಲ್ಲ, ಆ ಪೇಮೆಂಟ್ ಬಿಟ್ಟು ಅದ್ರ ಜೊತೆಗೆ ಎಕ್ಸ್ಟ್ರಾ ಬಂದಿರುವ ಹಣ. ನೀವು ಕೂಡ ಹಾಗೆ ಬರ್ತದೆ, ನಿಮ್ಮ ನಂಬಿಕೆ ಇಟ್ಕೋಬೇಕು ಆಯಿತಾ. ನಮಗೆ ಫಸ್ಟು ಬೇಕಾಗಿದ್ದು ನಂಬಿಕೆ, ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಳ್ಬೇಕು. ಊರ ಮೇಲೆ ಇರೋರ್ದ ಮೇಲೆ ನಾವು ನಂಬಿಕೆ ಇಡೋದಲ್ಲ. ಅವರು ಸಹ ಹೆಲ್ಪ್ ಮಾಡ್ತಾರೆ ನನಗೆ, ಇವರು ಹೆಲ್ಪ್ ಮಾಡ್ತಾರೆ ನನಗೆ, ಅವರು ಸಪೋರ್ಟ್ ಮಾಡ್ತಾರೆ, ಇವರು ಸಪೋರ್ಟ್ ಮಾಡ್ತಾರೆ, ಇಲ್ಲ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಆಯಿತಾ. ನನಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳಿದ್ರು ನಾನು ಮುಂದೆ ಬರ್ತೇನೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಲ್ಲಿದ್ದರೆ, 1 ದಿನ ಕಷ್ಟ ಬರ್ಬೋದು, 2 ದಿನ ಕಷ್ಟ ಬರ್ಬೋದು, 3 ದಿನ ಕಷ್ಟ ಬರ್ಬೋದು, ಅಥವಾ 1 ವರ್ಷ ಕಷ್ಟ ಬರ್ಬೋದು. ಅದರ ನಂತರ ಉಂಟಲ್ಲ, ನಿಮ್ಮ ಕಷ್ಟ ನೋಡಿ ದೇವರೇ ನಿಮಗೆ ಮುಂದೆ ಬರಲಿಕ್ಕೆ ಬರುವ ಹಾಗೆ ಮಾಡ್ತಾರೆ.
ಆದ್ದರಿಂದ ನಿಮ್ಮ ಮೇಲೆ ನಿಮ್ಮ ನಂಬಿಕೆಯನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಆದರೆ ಯಾವತ್ತೂ ಕೂಡ ನಿಮ್ಮ ಮನೆಯಲ್ಲಿ ಕೆಟ್ಟದ್ದು ಮಾತಾಡಲಿಕ್ಕೆ ಹೋಗಬೇಡಿ. ಆಗೋದಿಲ್ಲ, ನಾವು ಬಡವರು, ನಾವು ಹಣ ಇಲ್ಲ ನಮ್ಮ ಹತ್ರ, ನಾವು ಜನ್ಮಪೂರ್ತಿ ಹೀಗೆ ಇರಬೇಕು ಆಯಿತಾ, ಎಲ್ಲರೂ ಹಾಗೆ ಇದ್ದಾರೆ, ಎಲ್ಲರೂ ಹೀಗಿದ್ದಾರೆ, ನಾವು ಮಾತ್ರ ಹೀಗೆ ಇದ್ದೇವೆ, ಅದೆಲ್ಲ ಯಾವ ಕಾರಣಕ್ಕೂ ಇಷ್ಟು ದಿವಸ ಹೇಳ್ತಾ ಇದ್ರೆ ಇನ್ನು ಮುಂದೆ ಆದರೂ ಹೇಳುವುದನ್ನು ಸ್ಟಾಪ್ ಮಾಡಿ ಆಯಿತಾ. ಎಲ್ಲ ಯಾವತ್ತು ನೀವು ಪಾಸಿಟಿವ್ ಹೇಳ್ತಾ ಇರ್ತೀರ ನೋಡಿ, ಮಹಾಲಕ್ಷ್ಮಿ ನಿಮ್ಮ ಹತ್ರ ಆಕರ್ಷಣೆ ಆಗ್ತಾ ಇರ್ತಾಳೆ. ನೀವು ನೆಗೆಟಿವ್ ನಿಮ್ಮ ಮನೆ ಇದು ತಲೆಯಲ್ಲಿ ಉಂಟಲ್ಲ, ಎಲ್ಲ ಸಗಣಿ ತುಂಬಿಕೊಂಡಿದ್ರೆ ಅಥವಾ ಗೊಬ್ಬರವನ್ನು ತುಂಬಿಕೊಂಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಆ ಗೊಬ್ಬರದ ಜೊತೆಗೆ ಉಂಟಲ್ಲ ಜ್ಯೇಷ್ಠ ದೇವಿ ಕೂಡ ನಿಮ್ಮ ತಲೆಯಲ್ಲಿ ಬಂದು ಕೂತ್ಕೊಳ್ತಾಳೆ. ನಿಮಗೆ ಯಾವ ಕೆಲಸ ಆಗಲಿಕ್ಕೂ ಕೂಡ ಬಿಡುವುದಿಲ್ಲ, ಯಾವ ಕೆಲಸದಲ್ಲಿ ಕೂಡ ಮುಂದೆ ಬರಲಿಕ್ಕೆ ಬಿಡುವುದಿಲ್ಲ. ನೀವು ಯಾವ ಕೆಲಸ ಮುಟ್ಲಿಕ್ಕೆ ಹೋದರೂ ಕೂಡ ಆ ಕೆಲಸ ಲಾಸ್ ಆಗಿ ಹೋಗ್ತದೆ ಅಥವಾ ಆ ಕೆಲಸ ಕಳ್ಕೊಳ್ತೀರಾ, ಅಂಥದ್ದೆಲ್ಲ ಆಗ್ತದೆ. ಆದ್ದರಿಂದ ಉಂಟಲ್ಲ, ನೀವು ನಿಮ್ಮ ತಲೆಯಲ್ಲಿರುವ ಗೊಬ್ಬರ ಅಥವಾ ಸಗಣಿ ಉಂಟಲ್ಲ ಫಸ್ಟ್ ತೆಗೆದು ಹಾಕಿ, ಮತ್ತು ತೆಗೆದು ಹಾಕಿ ಉಂಟಲ್ಲ ನಿಮ್ಮ ತಲೆಯಲ್ಲೆಲ್ಲ ಪಾಸಿಟಿವ್ ಆಯಿತಾ. ನನ್ನ ಕೈಯಲ್ಲಿ ಆಗ್ತದೆ, ಯಾಕೆ ಆಗೋದಿಲ್ಲ, ಅವರು ಮಾಡಿದಾರಂತೆ ನನಗೆ ಆಗೋದಿಲ್ವಾ, ನನಗೆ ಆಗ್ತದೆ, ಅವ್ರ ಹತ್ರ ಹಣ ಉಂಟಂತೆ, ಅವರು ಕೂಡ ಎಂಥ ಎಜುಕೇಷನ್ ಇಲ್ಲ ಅಥವಾ ಅವರು ಏನು ದೊಡ್ಡ ಇದಿಲ್ಲ, ಅವ್ರ ಹತ್ರ ಆಗಿದೆ, ನನಗೆ ಆಗೋದಿಲ್ವಾ, ನನಗೆ ಆಗ್ತದೆ ಆಯಿತಾ. ಆಗ್ತದೆ ಅಂತ ಹೇಳ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಯಿತಾ. ಅವಾಗ ನೋಡಿ 100% ನಿಮಗೆ ದೇವರು ಕೂಡ ಸಪೋರ್ಟ್ ಮಾಡ್ತಾರೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಪ್ಪು ಮಾಡಬಾರ್ದು, ಮನೆಯಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.